ಹಾಯ್ ಎವ್ರಿವನ್, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಿ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ನೀವೇನಾದ್ರು ಟ್ಯಾಟೋ ಹಾಕ್ಸ್ಕೊತಿದ್ರೆ ದಯವಿಟ್ಟು ಗಮನಿಸಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ವಿಷಯ. ನಿಮಗೆ ಭಯಾನಕ ರೋಗ HIV, AIDS, ಕ್ಯಾನ್ಸರ್ಸ್ ಕೂಡ ಬರ್ತಾ ಇದೆ. ಇದರ ವಿರುದ್ಧ ಸರ್ಕಾರ ಒಂದು ಕ್ರಮ ಕೈಗೊಳ್ಳೋದಕ್ಕೆ ತೀರ್ಮಾನ ಕೂಡ ಕೈಗೊಂಡಿದ್ದಾರೆ, ಪ್ರಸ್ತಾವನೆ ಕಳಿಸಿದ್ದಾರೆ. ಅಫಿಷಿಯಲ್ ಆಗಿ ಟ್ಯಾಟೋ ಕೂಡ ಬ್ಯಾನ್ ಆಗುವ ಸಾಧ್ಯತೆ ಕೂಡ ಹೆಚ್ಚು ಇದೆ. ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ನಾವು ಕೂಡ ಮಾಡ್ಬೋದು. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಹೊಸದಾಗಿ ಡಿಸಿಷನ್ ತೆಗೆದುಕೊಳ್ಳೋಕ್ಕೆ ತಯಾರಿ ಕೂಡ ಮಾಡ್ಕೊಳ್ತಾ ಇದೆ. ಅಫಿಷಿಯಲ್ ಆಗಿ ಹೊಸ ಕಾನೂನನ್ನು ತರಬೇಕು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಮೇನ್ ಥಿಂಗ್, ಟ್ಯಾಟೋ ಯಾರು ಅಪಾಯಕಾರಿ ರಾಸಾಯನಿಕ ಯೂಸ್ ಮಾಡಿಕೊಂಡು, ಇಂಕ್ನ ಯೂಸ್ ಮಾಡಿಕೊಂಡು ಟ್ಯಾಟೋನ ಹಾಕೊಳ್ತಾರೆ, ಅವರದ್ದು ಅದನ್ನು ನಿಯಂತ್ರಣ ಮಾಡಬೇಕು. ಅದೇ ರೀತಿ ಟ್ಯಾಟೋ ಪಾರ್ಲರ್ಗಳು ಇರ್ತಾವಲ್ಲ, ಅದಕ್ಕೆ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್, ನೋಂದಣಿ ಕೂಡ ಕಡ್ಡಾಯ. ಅದೇ ರೀತಿ ಪರವಾನಗಿ, ಲೈಸೆನ್ಸ್ ಕೂಡ ಪಡ್ಕೋಬೇಕಾಗುತ್ತೆ. ಅನಧಿಕೃತ ಯಾರು ಇದ್ದಾರೆ, ರೋಡ್ ಸೈಡು ಬೇಕಾಬಿಟ್ಟಿ ಎಲ್ಲ ಮಾಡ್ತಾರೆ, ಅವ್ರದ್ದು ಕೂಡ ಅದೇ ರೀತಿ ಅನಧಿಕೃತ ಯಾರು ಲೈಸೆನ್ಸ್ ಇಲ್ಲ ಅವ್ರದ್ದೆಲ್ಲ ಕೂಡ ದಂಡ ಹಾಕೋದು, ಅದೇ ರೀತಿ ಕಾನೂನಿನ ಕ್ರಮ ಕೈಗೊಳ್ಳೋಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಮೆಡಿಕಲ್ ಪ್ರೋಟೋಕಾಲ್, ಈಗ ನಿಮ್ಗೆ ಗೊತ್ತಿರೋಗೆ ಪ್ರತಿಯೊಂದಕ್ಕೂ ಕೂಡ ಮೆಡಿಕಲ್ ಪ್ರೋಟೋಕಾಲ್ ಕೂಡ ಇರುತ್ತೆ. ಟ್ಯಾಟೋ ಕೂಡ ಸಿಕ್ಕವರೆಲ್ಲ ಸಿಕ್ಕ ಹಾಗೆ ಹಾಕ್ಸ್ಕೊಳಂಗಿಲ್ಲ, ಅದಕ್ಕೂ ಕೂಡ ಮೆಡಿಕಲ್ ಪ್ರೋಟೋಕಾಲ್ ಕೂಡ ಇದೆ. ಅದನ್ನು ಕೂಡ ನಾವು ಅಳವಡಿಸಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆ ಸರ್ಕಾರ ಈ ಡಿಸಿಷನ್ ತೆಗೆದುಕೊಳ್ತಾ ಇದ್ದಾರೆ. ಇದು ಶೀಘ್ರದಲ್ಲೇ ಜಾರಿಯಾಗುತ್ತೆ. ನೀವು ಗಮನಿಸ್ಬೋದು, ಏನಪ್ಪ ಟ್ಯಾಟೋ ಹಾಕ್ಸ್ಕೊಂಡ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ ನೀವು ಗಮನಿಸಬೇಕು. ಟ್ಯಾಟೋ ಇಂದ ಮೇನ್ ರೀಸನ್ ಬಂದ್ಬಿಟ್ಟು ನಂಬರ್ 1 HIV, ಅದೇ ರೀತಿ ಇತರ ರಕ್ತ ಸಂಬಂಧಿ ಕಾಯಿಲೆಗಳು, ಸೋಂಕುಗಳು ಕೂಡ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ. ಮೇನ್ ಥಿಂಗ್, ಅಶುದ್ಧ ಸೂಜಿಗಳು. ಒಂದು ಇಂಜೆಕ್ಷನ್, ಒಂದು ಸೂಜಿ ಯೂಸ್ ಮಾಡಿದ್ದೆ ಮತ್ತೆ ಪದೇ ಯೂಸ್ ಮಾಡ್ತಾರೆ. ಅದರಿಂದ HIV ರೋಗ, AIDS, ಹೆಪಟೈಟಿಸ್ B, ಹೆಪಟೈಟಿಸ್ C ಕೂಡ ಹರಡಬಹುದು ಸಾಧ್ಯತೆ ಕೂಡ ಇದೆ. ಸರಿಯಾಗಿ ಅದನ್ನು ಸ್ಯಾನಿಟೈಸ್ ಮಾಡಿಲ್ಲ ಅಂದರೆ ಹೊಸ ಬ್ಯಾಕ್ಟೀರಿಯಾ, ಅದೇ ರೀತಿ ಸೋಂಕುಗಳು, ವೈರಸ್ಗಳು ಕೂಡ ಬರ್ತವೆ. ಅದನ್ನು ಸರಿಯಾಗಿ ಸ್ಯಾನಿಟೈಸೇಷನ್ ಕೂಡ ಮಾಡಬೇಕು. ಇದು ಕಡ್ಡಾಯ ಅಂತೇಳಿ ಸರ್ಕಾರದವರು ಹೇಳಿದ್ದಾರೆ. ಇದು ಅಪಾಯ ಆಗ್ಬೋದು, ಮೇನ್ ಥಿಂಗ್. ಇನ್ನು ಎರಡನೇ ಬಂದ್ಬಿಟ್ಟು ಇಂಕ್ಗಳು. ನಿಮಗೆ ಟ್ಯಾಟೋ ಹಾಕ್ಬೇಕಾದ್ರೆ ಇಂಕ್ಗಳು ಯೂಸ್ ಮಾಡ್ತಾರೆ, ಅದರಿಂದ ಮಾರಣಾಂತಿಕ ಕ್ಯಾನ್ಸರ್ ರಾಸಾಯನಿಕಗಳು ಕೂಡ ರಿಲೀಸ್ ಆಗ್ತಾವಂತೆ. ಅದು ಸಾಧ್ಯತೆ ಇದೆ ಅಂತ ಘೋಷಣೆ ಕೂಡ ಮಾಡಿದರೆ ಮಾರಣಾಂತಿಕ ಕ್ಯಾನ್ಸರ್ಗಳು ಕೂಡ ಹುಟ್ಟಾಗ್ತವೆ. ಚರ್ಮದಲ್ಲಿ ಅಲರ್ಜಿ ಆಗಿರ್ಬೋದು, ಕೆಮ್ಮು ಆಗಿರ್ಬೋದು, ಚರ್ಮದ ಅಲರ್ಜಿ, ಕೆಮ್ಮು, ನೋವು ಆಗಿರ್ಬೋದು, ಕೆಲವೊಂದು ಸೋಂಕುಗಳು ಕೂಡ ಆಗ್ತವೆ. ಕೆಲವೊಂದು ಇಂಕ್ಗಳು ಯೂಸ್ ಮಾಡ್ತಾರೆ, ಅದು ಅನಧಿಕೃತ ಆಗಿರ್ತವೆ, ಅದು ಕೆಮಿಕಲ್ ಕೂಡ ಇರ್ತವೆ, ಅದು ಹಾನಿಕಾರಕ ಆಗ್ಬೋದು ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಮೇನ್ ಥಿಂಗ್, ಚರ್ಮ ಉರಿಯೋದು, ಪಿಗ್ಮೆಂಟೇಷನ್ ಇಶ್ಯೂಸ್ ಕೂಡ ಆಗ್ತಾ ಇದೆ. ಟ್ಯಾಟೋ ಹಾಕಿರ್ತಾರ ಆ ಸ್ಥಳದಲ್ಲಿ ಕಡಿವಾಣ ಹಾಕಬೇಕು. ಉರಿಯೋದು, ನೋವು, ಕಪ್ಪು ಪಟ್ಟು ಬರೋದು, ಕೆಲವರು ಟ್ಯಾಟೋ ಹಾಕ್ಕೊಂಡಿರೋ ಭಾಗದಲ್ಲಿ ನೋವಾಗ್ಬೋದು, ಈ ರೀತಿ ಸಮಸ್ಯೆಗಳು ಕೂಡ ಆಗ್ತಾ ಇದ್ದಾವೆ. ಇನ್ನು ಅಲರ್ಜಿ ಕೂಡ ಆಗ್ತಾ ಇದ್ದಾವೆ. ಕೆಲ ಟ್ಯಾಟೋಗಳು, ಇಂಕ್ಗಳು ಚರ್ಮಕ್ಕೆ ರಕ್ತಸ್ರಾವ ಆಗಿರ್ಬೋದು, ಬಿಳಿ ಅಥವಾ ಕೆಂಪು ಚರ್ಮದ ಗುಳ್ಳೆಗಳಾಗೋದು, ಕೆಂಪು, ಹಸಿರು, ನೀಲಿ ಮತ್ತು ಗುಲಾಬಿ ಟ್ಯಾಟೋ ಇಂಕ್ಗಳು ಕೂಡ ಅಲರ್ಜಿಕ್ನ ಉಂಟು ಕೂಡ ಮಾಡ್ತವೆ ಅಂತೇಳಿ ಸರ್ಕಾರ ಘೋಷಣೆ ಕೂಡ ಮಾಡಿದೆ. ಇಷ್ಟೆಲ್ಲ ಆಗಿರೋ ಕಾರಣ ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಕಾಯ್ತಾ ಇದೆ, ಏನು ಮುಂದೆ ಏನು ಮಾಡಬೇಕು ಅಂತ ನೋಡೋದಾದ್ರೆ, ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಹೊಸ ಕಾನೂನನ್ನು ಕೂಡ ರೂಪಿಸೋದಕ್ಕೆ ತಯಾರಿ ಕೂಡ ಮಾಡ್ತಾ ಇದೆ. ಅನಧಿಕೃತ ಟ್ಯಾಟೋ ಪಾರ್ಲರ್ಗಳು ಯಾವೆಲ್ಲ ಅನಧಿಕೃತ, ಲೈಸೆನ್ಸ್ ಇಲ್ಲದೆ ಇರೋ ಯಾರೆಲ್ಲ ಇದ್ದಾವೆ ಅವುಗಳನ್ನು ತೀವ್ರವಾಗಿ ದಂಡ ಹಾಕಬೇಕು ಅಂತ ಹೇಳಿದ್ದಾರೆ. ಟ್ಯಾಟೋ ಮಾಡಿಸುವವರಿಗೆ ಆರೋಗ್ಯ ಪರೀಕ್ಷೆ ಕಡ್ಡಾಯ. ಯಾರೆಲ್ಲ ಟ್ಯಾಟೋ ಹಾಕ್ಸ್ಬೇಕಂದ್ರೆ ಕಂಪಲ್ಸರಿ ಬಂದ್ಬಿಟ್ಟು ಪರೀಕ್ಷೆ ಕೂಡ ಮಾಡಿಸ್ಕೋಬೇಕು ಅಂತೇಳಿ ರೂಲ್ಸ್ ತರುವ ಸಾಧ್ಯತೆ ಹೆಚ್ಚಿದೆ. ಅದೇ ರೀತಿ ನೀವು ಟ್ಯಾಟೋದಲ್ಲಿ ಬಳಸುವ ಸಾಮಗ್ರಿಗಳನ್ನು ಸ್ಯಾನಿಟೈಸೇಷನ್ ಮಾಡೋದು ಕೂಡ ಕಡ್ಡಾಯ ಆಗಿರುತ್ತೆ. ನೋಂದಾಯಿತ, ಅದೇ ರೀತಿ ಅನುಮೋದನಿತ ಟ್ಯಾಟೋ ಪಾರ್ಲರ್ಗೆ ಅಷ್ಟೇ ಅನುಮತಿ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದೇ ರೀತಿ ಪರ್ಮಿಷನ್ ತೆಗೆದುಕೊಂಡ್ರೆ ಮಾತ್ರ ಅವರಿಗೆ ಅನುಮತಿ. ಸಿಕ್ಕವರಿಗೆಲ್ಲ ರೋಡ್ ಸೈಡೆಲ್ಲ ಟ್ಯಾಟೋ ಆಗೋದಕ್ಕೆ ಪರ್ಮಿಷನ್ ಕೂಡ ನಾವು ಕೊಡೋದಿಲ್ಲ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಟ್ಯಾಟೋ ಇಂಕ್ನಲ್ಲಿ ಕೂಡ ಇದೇ ರೀತಿ ಟ್ಯಾಟೋಗಳನ್ನು ಬಳಸಬೇಕು, ಇದೇ ರೀತಿ ಕೆಮಿಕಲ್ ಬಳಸಬೇಕು ಅಂತ ನಿಯಮಗಳು ಕೂಡ ಇದ್ದಾವೆ. ಅದನ್ನು ಮೀರೋಂಗಿಲ್ಲ, ಅದನ್ನು ಕೂಡ ಬಳಸಬೇಕಾಗುತ್ತೆ. ಟ್ಯಾಟೋವನ್ನು ನೀವು ಕೂಡ ಟ್ಯಾಟೋ ಹಾಕ್ಸ್ಕೊಳ್ತೀರಾ, ನೆಕ್ಸ್ಟ್ ಏನು ಮಾಡಬೇಕು, ಟ್ಯಾಟೋ ಹಾಕ್ಸ್ಕೊಳ್ಳೋದು ಬೇಡ ಅಂತ ನೋಡೋದಾದರೆ ನಿಮಗೆ ನನ್ನ ಸಜೆಷನ್ ಬಂದ್ಬಿಟ್ಟು, ಲೈಸೆನ್ಸ್ ಯಾರೆಲ್ಲ ಚೆನ್ನಾಗಿರುತ್ತೆ ಅಥವಾ ಲೈಸೆನ್ಸ್ಡ್ ಇರ್ತದೆ ಅಂತ ಟ್ಯಾಟೋ ಪಾರ್ಲರ್ಗೆ ಹೋಗಿ ರೋಡ್ ಸೈಡಲ್ಲಿ ಹಾಕ್ಸ್ಕೊಬೇಡಿ. ಮೇನ್ ಥಿಂಗ್, ಅದರ ಅಂಗಡಿಗಳಲ್ಲಿ ಲೈಸೆನ್ಸ್ ಯಾರು ರಿಜಿಸ್ಟ್ರೇಷನ್ ಆಗಿರ್ತಾರೆ ಅಂತ ಟ್ಯಾಟೋ ಪಾರ್ಲರ್ಗೆ ಹೋಗಿ ಇಂಕ್ ಮತ್ತು ಸೂಜಿಗಳು ಹೊಸದನ್ನು ಯೂಸ್ ಮಾಡೋಕ್ಕೆ ಹೇಳಿ. ಮೇನ್ ಥಿಂಗ್, ಇಂಕ್ ಮತ್ತು ಸೂಜಿಗಳು ನೀವನ್ನ ಯೂಸ್ ಮಾಡಬೇಕು. ಅದೇ ರೀತಿ ಅದು ಚೆನ್ನಾಗಿದೆಯಾ, ಹೈಜಿನಿಕ್ ಆಗಿದೆಯಾ ಅಂತೇಳಿ ನೀವು ಗಮನಿಸಬೇಕಾಗುತ್ತೆ. ಮೊದಲು ಬಂದ್ಬಿಟ್ಟು ನಿಮ್ಗೆ ಏನಾದ್ರು ಚರ್ಮದ ಸಮಸ್ಯೆ, ಅದೇ ರೀತಿ ನಿಮ್ಗೆ ಏನಾದ್ರು ಅಲರ್ಜಿ ಏನಾದ್ರು ಇದ್ರೆ ನೀವು ಮೇನ್ ಥಿಂಗ್ ನೀವು ಹಾಕ್ಸ್ಬೇಡಿ. ಇಲ್ಲ ನಂಗೆ ಹಾಕ್ಸ್ಲೇಬೇಕು, ಸಮಸ್ಯೆ ಇದೆ ಅಂದರೆ ಕೂಡ ನೀವು ವೈದ್ಯರ ಸಲಹೆ ಪಡ್ಕೊಳ್ಳೋದು, ಡಾಕ್ಟರ್ ಸಲಹೆ ಪಡ್ಕೊಳ್ಳೋದು ಬಂದ್ಬಿಟ್ಟು ಕಡ್ಡಾಯ ಅಂತ ಹೇಳಿದ್ದಾರೆ. ನೈರ್ಮಲ್ಯ ವಾತಾವರಣದಲ್ಲಿ ಕೂಡ ನೀವು ಟ್ಯಾಟೋ ಹಾಕ್ಸ್ಬೇಕಂತ ಹೇಳಿದ್ದಾರೆ. ಅದೇ ರೀತಿ ಟ್ಯಾಟೋ ಹಾಕ್ಸಿದ ನಂತರ ಬೇಕಾಬಿಟ್ಟು ಇರೋಂಗಿಲ್ಲ, ಅದ್ರ ಬಗ್ಗೆ ಸೂಕ್ತವಾಗಿ ಕೇರ್ನ ತೆಗೆದುಕೊಳ್ಬೇಕು ಅಂತ ಕೂಡ ಹೇಳಿದ್ದಾರೆ. ಮುಂದಿನ ಕ್ರಮ ಏನು ನೋಡೋದಾದರೆ, ಟ್ಯಾಟೋ ಸೇವೆಗಳ ನಿಯಂತ್ರಣ ಕೂಡ ಮಾಡ್ತಾರಂತೆ. ಅಪಾಯಕಾರಿ ಇಂಕ್ಗಳನ್ನು ತಡೆ ಕಟ್ಟಬೇಕು ಅಂತ ಡಿಸಿಷನ್ ತೆಗೆದುಕೊಳ್ತಾ ಇದ್ದಾರೆ. ಟ್ಯಾಟೋ ನಿಷೇಧ ಕೂಡ ಮಾಡೋದಿಲ್ಲ, ಆದರೆ ಸುರಕ್ಷಿತ ಕಾನೂನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ಟ್ಯಾಟೋ ಕುರಿತು ಜನರಲ್ಲಿ ಜಾಗೃತಿ ಕೂಡ ಮೂಡಿಸ್ಬೇಕು ಅಂತ ಹೇಳಿದ್ದಾರೆ. ಟ್ಯಾಟೋ ಬಂದ್ಬಿಟ್ಟು ನೀವು ಅನ್ಕೋಬಹುದು ಬರೀ ಫ್ಯಾಷನ್ ಅಂತ. ಅದು ಫ್ಯಾಷನ್ ಅಲ್ಲ, ನಿಮ್ಮ ಆರೋಗ್ಯಕ್ಕೆ ಕೂಡ ತೊಂದರೆ ಆಗ್ಬೋದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೊಸ ನಿಯಂತ್ರಣ ತರೋದಕ್ಕೆ ಹೊಸ ಕಾನೂನನ್ನು ಕೂಡ ರೂಪಿಗೆ ತಯಾರಿ ಕೂಡ ಮಾಡ್ತಾ ಇದೆ. ಈ ಕಾನೂನು ಬಂದ್ಬಿಟ್ಟು ಜನರಿಗೆ ಸಹಾಯ ಆಗುತ್ತೆ ಅಂತೇಳಿ ಅನುಮಾನ ಇಲ್ಲ. ನೀವು ದಯವಿಟ್ಟು ಟ್ಯಾಟೋ ಹಾಕ್ಸ್ಕೋಬೇಕಾದ್ರೆ ದಯವಿಟ್ಟು ಎಚ್ಚರವಾಗಿರಿ ಎಲ್ಲರೂ ಕೂಡ ಅಂತ ಹೇಳಿ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.